ಈಗ ನಾವು ವಚನದ ಭಾಗಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆ, ಪ್ರಭು ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದ ಸ್ವಾಮಿ, ಈಗ ನಾವು ವಚನದ ಭಾಗಕ್ಕೆ ಹೋಗುವಾಗ ದೇವರೇ ನಿನ್ನ ನಾಮ ಹೊಂದೇ ಮಹಿಮೆಯಾಗಲಿ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಲ್ಲದ ಸ್ವಾಮಿ. ವಚನ ಕೊಡುವಾಗ ನೀನೇ ಮಾತಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುವೆ ತಂದೆ, ಆಮೇಲೆ ಆಮೇಲೆ. ಪ್ರೈಸ್ ಲಾರ್ಡ್ ಪ್ರೇಯರ್. ಇವತ್ತು ನಾವು ಮೋಶೆ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತಾಡೋಣ. ಈ ಮೋಶೆ ಬಗ್ಗೆ ನಾವು ಮಾತನಾಡುವಾಗ ಮೋಸೆ ಬಗ್ಗೆ ನಾವು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ. ಮೋಸೆ ಎಷ್ಟು ಒಳ್ಳೆಯವರಿದ್ದಾರೆ. ದೇವರೇ ಸ್ವತಃ ಹೇಳಿದ್ದಾರೆ, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾದ ಸೇವಕ ಅಂತ ಹೇಳಿದ್ದಾರೆ. ಯಾರಿಗೆ? ಮೋಶೆಗೆ. ಇವತ್ತು ನನಗೂ ನಿನಗೂ ದೇವರು ಹಂಗೆ ಹೇಳ್ತಾರ ಅಂತ ಒಂದು ನಿಮಿಷ ಯೋಚನೆ ಮಾಡಿ. ಕೇಳಿಸ್ತಾ ಇದೆಯಾ? ಮಾತಾಡ್ಬೋದಲ್ಲ? ನನಗೂ ನಿನಗೂ ನಂಬಿಗಸ್ತನಾದಂಥ ಸೇವಕ, ನಂಬಿಗಸ್ತನಾದ ಸೇವಕಿ, ನಂಬಿಗಸ್ತನಾದ ವಿಶ್ವಾಸದಿಂದ ಇವತ್ತು ನಿಮಗೆ ಹೇಳ್ತಾರ ದೇವರು. ಒಂದು ನಿಮಿಷ ಯೋಚನೆ ಮಾಡಿ. ಈ ಮೋಸೆನ ದೇವರು ಎಷ್ಟು ಪ್ರೀತಿಸ್ತಿದ್ದಾರೆ. ಮೋಸೆ ಅದಕ್ಕೆ ಸರಿಯಾಗಿ ದೇವರಿಗೂ ಗೌರವ ಕೊಡ್ತಿದ್ದ ಪ್ರೇರೆ. ಹಾಗೆಯೇ ಇವತ್ತು ನಾನು ನೀನು ಮೋಸೆ ಥರ ಆಗೋದೇ ಆದರೆ ನಾವು ದೇವರ ನಾಮವನ್ನು ಮಹಿಮೆಪಡಿಸ್ಬೋದು, ದೇವರ ಸ್ವರವನ್ನು ಕೇಳ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಾನು ಚಿಕ್ಕದಾಗಿ ಇವತ್ತು ಮೋಸೆ ಬಗ್ಗೆ ಕೊಡ್ತೀನಿ. ಮೋಸೆ ಬಗ್ಗೆ ಕೊಡುವಾಗ ದೇವರು ತಾನೇ ತನ್ನ ನಾಮನ ಮಹಿಮೆಪಡಿಸ್ರಿ. ದೇವರ ಸ್ವರವನ್ನು ಮೋಸೆ ಯಾವ ಥರ ಯಾವ ಥರ ಕೇಳ್ತಾ ಇದ್ದ. ಹಾಗೆಯೇ ಚಿಕ್ಕದೇ ಪೂರ್ತಿ ಕೊಡೋಕ್ಕಾಗೋದಿಲ್ಲ, ಸಾಧ್ಯವಾದಷ್ಟು ಕೊಡ್ತೀನಿ. ನೆಕ್ಸ್ಟ್ ಸಮುವೇಲನ ಬಗ್ಗೆ ಇದೆ. ಸಮುವೇಲನ ಬಗ್ಗೆ ಆದರೆ ಕೊಡ್ತೀನಿ, ಇಲ್ಲಾಂದರೆ ಮೋಸೆ ಬಗ್ಗೆ ಸ್ಟಾಪ್ ಮಾಡ್ತೀನಿ. ಈಗ ನಾವು ಮೋಸೆ ಯಾರು ಅಂತ ಹೇಳಿದ್ರೆ ನಾವು ಮೊದಲು ತಿಳ್ಕೊಳ್ಳೋಣ. ಹಲ್ಲೆಲೂಯಾ. ಮೋಸೆ ಯಾರು ಅಂತಂದರೆ, ಓದು ಮಕ್ಕಳೇ, ಯಾರದೊಬ್ಬರು ಓದಿ. ಮೋಶೆಯ ಜನನವು ಬಾಲ್ಯವು. ಲೇವಿಯ ವಂಶಸ್ಥಾನದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆ ಮಾಡಲಾರದೆ ಆವಿನ ಪೆಟ್ಟಿಗೆಯಲ್ಲಿ ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿದಳು. ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊರೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲು ಎಂದು ಕೇಳಲು, ಫರೋಹನ ಕುಮಾರ್ತೆಯು ಹಾಗೆ ಮಾಡಲು ಆ ಹುಡುಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಜೋರಾಗಿ ಸೌಂಡ್ ಬರೋ ಸಾಲದಿಲ್ಲ. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಸೆ ಎಂದು ಹೆಸರಿಟ್ಟಳು. ಈಗ ದೇವರ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಮೋಸೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ? ಒಬ್ಬ ಲೇವಿಯ ವಂಶಸ್ಥದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆಯಿತಾ? ಈ ಮಹಾಕಾಲದಲ್ಲಿ ಏನಾಯ್ತು ಈಗ ನೋಡಿ, ಭಾರತ ದೇಶವನ್ನು ಬ್ರಿಟಿಷರು ಬಂದು ಆಳ್ವಿಕೆ ಮಾಡ್ತಿದ್ರಲ್ವ. ಬ್ರಿಟಿಷರು ಬಂದು ಆಳ್ವಿಕೆ ಮಾಡ್ತಿದ್ದಾಗ ಭಾರತ ದೇಶರು ಏನೇ ಮಾಡಿದ್ರು ತಪ್ಪೆ, ಹೆಂಗಾದರೂ ಭಾರತ ದೇಶರು ನಾಶ ಮಾಡೋಕ್ಕೆ ಟ್ರೈ ಮಾಡ್ತಿದ್ರಲ್ವ. ಕೇಳಿಸ್ತಾ ಇದೆಯಾ? ಟ್ರೈ ಮಾಡ್ತಾ ತಾನೆ. ಹಾಗೇನೆ ಈ ಮೋಸೆ ಹೇಳ್ತಕ್ಕಂಥ ವ್ಯಕ್ತಿ ಲೇವಿಯ ವಂಶಸ್ಥದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಗು. ಆ ಕಾಲದಲ್ಲಿ ಯಾವ ಥರದಲ್ಲಿ ಭಾರತ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡಿದಾಗ ಬ್ರಿಟಿಷರ ಮೇಲೆ ಹೆಂಗೆ ದಬ್ಬಾಳಿಕೆ ಮಾಡ್ತಿದ್ರು, ಹಾಗೇನೆ ಇವರು ಇಬ್ರಿಯ ಜಾತಿಯವರು ಐಗುಪ್ತ ದೇಶದ ಒಂದು ದೇಶ ಇದೆ, ಅಲ್ಲಿಗೆ ಹೋದರು.
ಇವತ್ತು ನೋಡಿ ಕೂಲಿ ಆಳುಗಳನ್ನ ಸಾಹುಕಾರ ದಬ್ಬಾಳಿಕೆ ಮಾಡ್ತಾರೆ ನೋಡಿ, ಅದೇ ಥರ ಏನು ಮಾಡ್ತಿದ್ರು, ಇಬ್ರಿಯರನ್ನ ದಬ್ಬಾಳಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಇಬ್ರಿಯ ಜಾತಿಯವ್ರನ್ನ ಗೌರವದಿಂದ ನೋಡಿದ್ರು. ಆದರೆ ಬರ್ತಾ ಬರ್ತಾ ಇವ್ರ ಸಂಖ್ಯೆ ಜಾಸ್ತಿಯಾಗಿ ಐಗುಪ್ತ ದೇಶ ಅಂದರೆ ಈಗಿನ ಈಜಿಪ್ಟ್ ದೇಶ, ಈಗಿನ ಈಜಿಪ್ಟ್ ದೇಶನ ಎಲ್ಲಿ ಇವರು ವಶಪಡಿಸ್ಕೊಬಿಡ್ತಾರೋ ಅಂತೇಳಿ ಹೆದರಿಕೆಯಿಂದ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಆದಮೇಲೆ ಪರೋ ರಾಜನಿಗೆ ಏನಾಯಿತು, ಆ ಒಂದು ವ್ಯಕ್ತಿಗೆ ಏನಾಯ್ತಾರೆ, ಆ ವ್ಯಕ್ತಿ ಏನು ಮಾಡ್ತಿದ್ದಾರೆ, ಯಾರು ಗಂಡು ಮಕ್ಕಳು ಇಬ್ಬರೇ ಮಕ್ಕಳು ಬಿಡ್ತಾರೆ ಅವರೆಲ್ಲ ಸಾಯಿಸಾಕ್ಬಿಡಿ, ಗಂಡು ಮಕ್ಕಳಿದ್ರೆ ತಾನೇ ಯುದ್ಧಕ್ಕೆ ಬರೋದು, ಅವರೆಲ್ಲ ಸಾಯಿಸಾಕ್ಬಿಡಿ ಅಂತ ತೀರ್ಮಾನ ಮಾಡಿದ್ರು. ಆ ಸಾಯಿಸಾಕ್ಬಿಟ್ಟಿದ್ದಾಗ ಏನಾಯಿತು, ಈ ಒಂದು ಮೋಶೆ ಆ ಟೈಮಲ್ಲೇ ಹುಟ್ಟಿದ, ಯಾವಾಗ ಸಾಯಿಸಾಕೋ ಟೈಮಲ್ಲಿ. ಆಗ ಅಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ತಿದೆ, ಅವಳು 3 ತಿಂಗಳು ಬಚ್ಚಿಟ್ಲಾಕೆ, ನಾನು ಪೂರ್ತಿ ವಿವರಿಸೋದಿಲ್ಲ, 3 ತಿಂಗಳು ಬಚ್ಚಿಟ್ಲು. ಜಾಸ್ತಿ ಕಾಲ ಮರೆಮಾಚಲಿಕ್ಕೆ ಆಗಲಿಲ್ಲ. ಯಾಕೆ ಮರೆಮಾಚಲಾಗದೆ, ಸ್ವರ ಕೇಳಿ ಹತ್ಬಿಟ್ರೆ ಮಗನ ಒಂದು ಸೈನಿಕರು ಏನು ಮಾಡ್ತಾರೆ, ಕೊಂದಾಕ್ಬಿಡ್ತಾರೆ. ಹತ್ಬಿಟ್ರೆ ಸೈನಿಕರು ಕೊಂದಾಕ್ಬಿಡ್ತಾರೆ. ಅದಕ್ಕೆ ಏನು ಮಾಡ್ತಿದ್ದಾರೆ, ಇವಳೊಂದು ಪೆಟ್ಟಿಗೆನ ರೆಡಿ ಮಾಡಿದ್ರು. ಪೆಟ್ಟಿಗೆ ರೆಡಿ ಮಾಡಿಬಿಟ್ಟು ಅದಕ್ಕೆ ಜೇಡಿ ಮಣ್ಣು ಹಾಕ್ಬಿಟ್ಟು ನೀರು ಒಳಗಡೆ ಸೇರಬಾರ್ದೇಳಿ ಆ ಒಂದು ನೈಲ್ ನದಿ ಮೇಲೆ ಹರಿಯಬಿಟ್ಬಿಟ್ಲು. ನೈಲ್ ನದಿ ಮೇಲೆ ಇದು ಹರ್ಕೊಂಡು ಹೋಗ್ತಾ ಇದ್ದಾಗ ಏನಾಯಿತು, ದೇವ್ರು ಏನು ಮಾಡಿದ್ರು, ಅದನ್ನು ತಳ್ಕೊಂಡೋಗಿ ಯಾವ ರಾಜ ಆರ್ಡ್ರ್ ಮಾಡಿದ್ರು ಆ ರಾಜನ ಮಗಳಿಗೆ ಸಿಗೋಂಗೆ ಮಾಡಿದ್ರು. ಆ ಮಗುನ ರಾಜನ ಮಗಳಿಗೆ ಸಿಗುವಾಗ ಅವಳಿಗೆ ಗೊತ್ತಾಯಿತು, ಇದು ಇಬ್ರಿಯ ಜಾತಿದು ಯಾವುದೋ ಒಂದು ಮಗು, ಹೆದರಿಕೆಯಿಂದ ಬಿಟ್ಬಿಟ್ಟಿದ್ದಾರೆ. ಈ ಸುಂದರವಾದಂಥ ಮಗು, ಮುದ್ದಾದಂಥ ಮಗುನ ನಾನು ಸಾಕಬೇಕು ಅಂತ ಅವಳು ತೀರ್ಮಾನ ಮಾಡಿದ್ಲು. ಆದರೆ ಇಲ್ಲಿ ಒಂದು ಕಥೆ ನಡೀತಾ ಇದ್ದರೆ, ದೇವ್ರು ಏನು ಮಾಡಿದ್ರು, ಆ ಮಗುವಿನ ಅಕ್ಕನಿಗೆ ಒಂದು ಜ್ಞಾನ ಕೊಡ್ತಾರೆ. ಅಕ್ಕ ಮಿರ್ಯಾಮ ಅಂತೇಳಿ ಅವಳ ಹೆಸರು. ಆ ಜಂಬೂಲಿ ಹೆಂಗೆ ಹೋಗ್ತಾ ಇದೆಯೋ ಹಂಗೇ ಇವಳು ಹಿಂದೆ ಹೋಗ್ತಾ ಇದ್ದಾಳೆ. ನೀರಿಗೆ ಹೋಗ್ತೀವಿ, ಅವಳು ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಹೋಗ್ತಾ ಇದ್ದಾಗ ಏನಾಯಿತು, ಆ ಒಂದು ಅಲ್ಲಿಂದ ಏನಾಯಿತು, ಅವಳು ಸ್ನಾನ ಮಾಡ್ತಾಯಿದ್ರು. ಯಾರೋ ಫರೋಹನ ಕುಮಾರ್ತೆ ಏನು ಸ್ನಾನ ಮಾಡ್ತಾ ಇದ್ದಾಗ ಅವ್ರ ಗೆಳತಿಯರೆಲ್ಲ ಸ್ನಾನ ಮಾಡ್ತಾ ಇದ್ದಾಗ ಏನಾಯಿತು, ಆ ಒಂದು ಅಳುವ ಕೂಸನ್ನು ನೋಡಿ ಇಬ್ಬರೇ ಮಕ್ಕಳಲ್ಲಿ ಒಂದು ಮಗು ಆಗಿರಬಹುದು ಅಂತ ಹೇಳಿ ಏನು ಮಾಡಿದ್ರು, ಆ ಮಗುವನ್ನು ಅವ್ರು ಏನು ಮಾಡಿದ್ರು, ತಗೊಂಡ್ಲು. ಆ ಮಗುನ ತಗೊಂಡು ಏನು ಮಾಡಿದ್ರು, ಮಗುನ ನೋಡ್ಕೊಂಡು ಅಂದ ಚಂದನೆಲ್ಲ ನೋಡ್ತಾ ಇದ್ದಾಳೆ. ಆಗ ಈ ಹುಡುಗಿ ಏನೂ ಗೊತ್ತಿಲ್ಲದಂಗೆ ಇದೇ ಮೋಸೆ ಈ ಮಗು ಹರ್ಕೊಂಡಿದ್ದಲ್ಲ, ಆ ಮಗುನಕ್ಕ ಏನು ಗೊತ್ತಿಲ್ಲದಂಗೆ ನಟ್ಟಿಗೆ ಹೋಗ್ಬಿಟ್ಟು, ನಿನಗೆ ಆ ಮಗುನ ಸಾಕೋಕ್ಕೆ ಒಬ್ಳು ದಾದಿನ ತಂದು ಕೊಡ್ಲಾ ಅಂತ ಕೇಳ್ತಾಳೆ. ಏನು, ಆ ಮಗುನ ಸಾಕಲಿಕ್ಕೆ ಒಂದು ದಾದಿನ ತಂದು ಕೊಡ್ಲಾ ಅಂತ ಕೇಳ್ತಾರೆ. ನೋಡ್ಕೊಳ್ಳೋ ಸೂಲಾಗಿದ್ದ ದಾದಿ ಅಂತ ಹೇಳ್ತಾರೆ, ಏನೋ ಕನ್ನಡದಲ್ಲಿ ಏನು ಹೇಳ್ತಾರೆ, ಒಟ್ಟರೆ ಮಗು ನೋಡ್ಕೊಳಕ್ಕೆ ಒಬ್ಬಳು ಕೆಲಸಗಾರ್ತೀನಿ ತರಲಾ ಅಂತ ಕೇಳ್ತಾಳೆ. ಜಾಸ್ತಿ ವ್ಯವಸ್ಥೆ ಇಲ್ಲ. ಹಾಗಾದರೆ ನೀ ಕರ್ಕೊಂಡು ಬಂದ ಹುಡುಗಿಗೆ ಯಾರು ಹೇಳ್ತಾರೆ, ಈ ಫರೋಹನ ರಾಜಕುಮಾರಿ ಹೇಳ್ತಾಳೆ. ಏನು ಅಂತ ಕೆಲಸ ಇಲ್ಲ, ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಕರ್ಕೊಂಡು ಬಾ ಅಂತ ಹೇಳಿದಾಗ ಫರೋಹನ ಕುಮಾರ್ತೆ ಹೇಳಿದಾಗ ಇವಳು ಏನು ಮಾಡ್ತಾಳೆ ಗೊತ್ತಾ, ಅಕ್ಕ ಏನು ಮಾಡ್ತಾಳೆ, ಸ್ವಂತ ತಾಯಿನಲ್ಲಿ ಕೆಲಸ ಕಳಿಸ್ತಾಳೆ. ಹಾಗೆ ಅದ್ಯಾರು ಕೊಡ್ಬೋದ ಮಗುಗೆ ಚೆನ್ನಾಗಿ, ಇಲ್ಲಿ ಇಬ್ಬರಿಯ ಮಗು ಅಂತ ಹೇಳಲಿಲ್ಲ, ಸ್ವಂತ ತಾಯಿನೇ ಕರ್ಕೊಂಡ್ಬಿಟ್ಟು ಕೆಲಸಗಾರ್ತಿದ್ದಳು. ಆಗ ಅವಳು ಏನು ಹೇಳ್ತಾಳೆ ಗೊತ್ತಾ, ಈ ಮಗುನ ಚೆನ್ನಾಗಿ ಸಾಕು, ಈ ಮಗುನ ಚೆನ್ನಾಗಿ ಸಾಕು, ನಿನಗೆ ಸಂಬಳನೂ ಕೊಡ್ತೀನಿ. ತನ್ನ ಸ್ವಂತ ಮಗುನೇ ಬಂದಿರೋದಲ್ಲಿ, ಸ್ವಂತ ಮಗುನೇ ತೇಲ್ಕೊಂಬಂದಿರೋದು, ಸ್ವಂತ ಮಗುನೇ ಹೋಗಿ ನೋಡಲಿಕ್ಕೆ ಸಂಬಳನೂ ಕೂಡ ಸಿಗುವಂಗೆ ದೇವರು ಮಾಡಿದ್ರು. ಹಾಗೆ ನಿಮಗೂ ಕೂಡ ನಿಮ್ಮ ಜೀವಿತದಲ್ಲಿ ಏನಾದರೂ ಇಕ್ಕಟ್ಟಿನ ಪರಿಸ್ಥಿತಿಗಳಿದ್ದರೆ, ಏನಾದರೂ ತೊಂದರೆಗಳಿದ್ದರೆ, ಏನಾದರೂ ಕ್ರೈಸ್ತ ವಿರೋಧ ಶಕ್ತಿಗಳ ಕಾರ್ಯ ಮಾಡಿದ್ರೆ ದೇವರು ಏನೋ ಒಂದು ವಿಷಯದಲ್ಲಿ ಕಾರ್ಯ ಮಾಡ್ತಾರೆ ಬೇರೆ. ಆಗ ಏನಾಯಿತು, ಈ ಮೋಸೆ ಬಂದರು. ಮೋಸೆನ ಕೈಗೆ ಸಿಕ್ಕಿದ ಮೇಲೆ ಆ ಮಗುಗೆ ಏನು ಹೆಸರಿಡಬೇಕು ಅಂತ ತೀರ್ಮಾನ ಆಯಿತು. ತೀರ್ಮಾನ ಆಡಿದಾಗ ಅವ್ರ ಭಾಷೆ ಪ್ರಕಾರ ನೀರಿನಿಂದ ಎಳೆದಂಥ ಮಗು ಅಂತ ಹೇಳಿದ್ರೆ ಮೋಸೆ ಅಂತೇಳಿ ಅರ್ಥ. ಮೋಸೆ ಅಂತಂದ್ರೆ ಏನು ಅರ್ಥ ಗೊತ್ತಾ, ನೀರಿನಿಂದ ಎಳೆದು ಸಿಕ್ಕಿದಂಥ ಮಗು ಅಂತೇಳಿ ಮೋಸೆ ಅಂತ ಹೆಸರಿಟ್ರು. ಆಗ ಈಗ ಮೋಸೆ ಅಂತ ಹೆಸರಿಟ್ಟ ಮೇಲೆ ಅವಳು ಒಂದು ಮಾತು ಹೇಳ್ತಾರೆ. ಈಗ ಹೋದಪ್ಪ 9ನೇ ವಾಕ್ಯ ಹೋದಪ್ಪ ಬೇಗ. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ. ನನಗೋಸ್ಕರ ಸಾಕಮ್ಮ ಅಂದ್ರೆ ರಾಣಿ ಮಗು ಆಯ್ತಾನೆ ಅದು. ಇವಳು ಎತ್ತು ತಾಯಿನೇ ನೋಡ್ತಾ ಇರ್ಬೋದು. ಮಗು ಯಾರ್ದಾಯ್ತು, ರಾಣಿ ಮಗು. ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಸಾಕಿದಳು. ಆಗ ನನಗೋಸ್ಕರ ಸಾಕಂದ್ರೆ ಇದು ರಾಣಿಯ ಮಗ ರಾಜಕುಮಾರನಾಗಿ ಈ ಮೋಸೆ ಬಂದ. ಅರ್ಥ ಆಗ್ತಿದ್ಯಾ? ಈಗ ಅವನು ಏನಾದ, ರಾಜಕುಮಾರನಾಯ್ತಾನೆ. ರಾಜಕುಮಾರನಾಗಿ ಅಲ್ಲೇ ಬೆಳೀತಾ ಇರ್ತಾನೆ ಪ್ರಿಯರೇ. ಬೆಳೀತಾ ಇದ್ದು ಏನಾಯ್ತು ಅಂದರೆ ಇನ್ನೊಂದು ವಾಕ್ಯವನ್ನು ಕೊಡ್ತೀನಿ ನೋಡಿ.
ಅವನು ಬೆಳೀತಾ 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 40 ವರ್ಷ ಅವನು ರಾಣಿಯ ಅರಮನೆಯಲ್ಲಿ ರಾಜಕುಮಾರನಾಗಿ ಬೆಳೆದ. ಯಾರು? ಆದರೆ ಅವನಿಗೆ ಏನಾಯಿತು, ಬೆಳೀತಾ ಇದ್ದಂಗೆ ಅವನಿಗೆ ಮನಸ್ಸು ಚುಚ್ತಾ ಇತ್ತು. ಯಾಕೆ? ಅವರು ಜಾತಿಯವರೆಲ್ಲ ಏನಾಗ್ತಿದ್ದಾರೆ, ಇಲ್ಲಿ ಏನು ಮಾಡ್ತಿದ್ದಾರೆ, ಕೂಲಿ ಕೆಲಸ ಮಾಡ್ತಿದ್ದಾರೆ. ಯಾರು? ಅವ್ರ ಜಾತಿಯವರೆಲ್ಲ ಏನು ಮಾಡ್ತಿದ್ದಾರೆ, ಕೂಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ಇವನೊಬ್ಬ ರಾಜ ವೈಭೋಗ ಅನುಭವಿಸ್ತಾ ಇದ್ದಾನೆ. ಇವನಿಗೆ ಅದು ಚುಚ್ತಾ ಇತ್ತು, ಅಯ್ಯೋ ನನ್ನ ಕುಟುಂಬ ಎಲ್ಲ ಕೂಲಿ ಕೆಲಸ ಮಾಡ್ತಾ ಇದೆ, ನನ್ನ ಕುಟುಂಬ ಎಲ್ಲ ನಾನು ಒಬ್ಬ ಯಾವ ಥರ ರಾಜಕುಮಾರ ಥರ ಮೇಲೇಲಿ ನನಗೆ ಈ ಸಕಲ ಐಶ್ವರ್ಯ ಬೇಡ ತಗೊಂಡು ಇವನು ಆ ಅರಮನೆಯನ್ನು ಬಿಟ್ಟು ಬರ್ತಾನೆ. ಪ್ರಿಯರೇ, ವಾಕ್ಯ ನೋಡಿ. ಅವನಿಗೆ ಬರ್ತಾ 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 ಈ ನೋವು ಚುಚ್ತಾ ಇದ್ದರಿಂದ ಅವನೇನು ಮಾಡ್ತಾನೆ, ಅರಮನೆಯನ್ನು ಬಿಟ್ಟು ಹೊರಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡಿ, ಇಬ್ಬರೇ 11ನೇ 23ನೇ ವಾಕ್ಯದಿಂದ ಓದಿ. 23ನೇ ವಾಕ್ಯದಿಂದ ಬೇಗ ಓದಬೇಕು, ಇದು ಪೀಟಿಗೆ ಅಷ್ಟೇ. ಓದಿ ಬೇಗ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟಳು. ನೋಡಿ, ಮೋಸದ ತಂದೆ ತಾಯಿಗಳು ಏನು ಮಾಡಿದ್ರು, ನಂಬಿಕೆಯಿಂದ 3 ತಿಂಗಳು ಬಚ್ಚಿಟ್ರು. 3 ತಿಂಗಳು ಮಗು ಗಲಾಟೆ ಮಾಡೋದಿಲ್ವಾ, ಸೌಂಡ್ ಪಕ್ಕದ ಮನೆ ಕೇಳೋದಿಲ್ವಾ? ಆದ್ರೂ ಅವಳು ಏನು ಮಾಡಿದ್ರು ಗೊತ್ತಾ, ನಂಬಿಕೆಯಿಂದ ಸಾಕಿದ್ಲು. ಈ ಮಗುನ ದೇವ್ರು ಕಾಪಾಡ್ತಾರೆ ನಂಬಿಕೆ ಸಾಕಿದ್ಲು. ಅಲ್ಲಲ್ಲಿಯ ನೆಕ್ಸ್ಟ್ ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡರು. ಇಲ್ಲಿ ವಾಕ್ಯದಲ್ಲಿ ಬಂದಿದೆ, 3 ತಿಂಗಳು ಬಚ್ಚಿಟ್ಟು ರಾಜಕುಮಾರನಾಗಿದ್ದಂಥ ಆ ಮಗ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನನಗೆ ರಾಣಿದ ಮಗ ಅಂತ ಅನ್ಸ್ಕೊಳ್ಳೋದು ಬೇಡ. ನನ್ನ ಕಡೆಯವರೆಲ್ಲ ಕಷ್ಟಪಡ್ತಿದ್ದಾರೆ, ನನ್ನ ಕಡೆಯವರೆಲ್ಲ ಜೀತಳಾಗಿದ್ದಾರೆ. ಈಗ ನೋಡಿ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಎಲ್ಲ ಯಾರಿಗೋಸ್ಕರ ಸತ್ರು ಕೇಳಿ. ಹಾಗೇನೆ ಮೋಸೆನೂ ಕೂಡ ದೇಶಗೋಸ್ಕರ ಸತ್ತೋದ್ರೂ ಪರವಾಗಿಲ್ಲ, ನನ್ನ ಜನಗಳು ಸಾಯ್ತಾ ಇದ್ದಾರೆ, ನನ್ನ ಜನ ಒಣಗ್ತಾ ಇದ್ದಾರೆ ಅಂತೇಳಿ ಆ ಅರಮನೆಯನ್ನು ಬಿಟ್ಟು ಹೊರಗಡೆ ಬರ್ತಾನೆ. ಬೇರೆ ಯಾಕೆ ಬರ್ತಾನೆ ಗೊತ್ತಾ? ದೇವರ ಮೇಲೆ ನಂಬಿಕೆಯಿಂದನೇ ಬರ್ತಾನೆ. ನನ್ನಿಂದಾನೆ ಗ್ಯಾರಂಟಿ ಬಿಡುಗಡೆ ಆಗ್ತಾ ಇದ್ದಾಳೆ. ಅವನು ಅರಮನೆಯನ್ನು ಬಿಟ್ಟು ಬಂದ್ರೆ ಅವನು ಗ್ಯಾರಂಟಿ ಅವನು ಕೊಲೆ ಮಾಡ್ತಾರೆ, ಅವನು ಬಿಡೋದೇನಿಲ್ಲ. ರಾಜದ್ರೋಹ ಅಂತ ಹೇಳ್ತಾರೆ ಅದಕ್ಕೆ. ಈ ರಾಜದ್ರೋಹ ಮಾಡಿದಕ್ಕೆ ಅವನು ಹೊರಗಡೆ ಬಂದೇ ಬರ್ತಾನೆ. ಇಲ್ಲಿ ಕೊನೆಗೆ ಮೋಸ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸೋದಕ್ಕಿಂತ ಕಷ್ಟವನ್ನು ಅನುಭವಿಸೋದು ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸೋದು ಒಳ್ಳೆಯದೆಂದು ತೀರ್ಮಾನಿಸೋನು. ಯಾರ ಜೊತೆಲಿ? ದೇವರ ಜನ ಜೊತೆ ಕಷ್ಟ ಅನುಭವಿಸಲು ಪರವಾಗಿಲ್ಲ, ನನಗೆ ಆ ಪಾಪದ ಅನುಭವ ಬೇಡ ಅಂತ ಹೊರಗಡೆ ಬಂದ. ಇವತ್ತು ಜನಗಳು ಏನ್ ಮಾಡ್ತಾ, ಶ್ರೀಮಂತಿಗೆ ಹಿಂದೆ ಬೀಳ್ತಾ ಇದ್ದಾರೆ, ಚರ್ಚಿಗೆ ಬರೋದು ಅಪರೂಪ ಮಾಡ್ತಾ ಇದ್ದಾರೆ. ಚರ್ಚಿಗೆ ಬರೋದು ಏನ್ ಮಾಡ್ತಾರೆ, ಇವತ್ತು ಸಾಕು ಒಂದು 5,000 ರೂಪಾಯಿ ಕೊಡ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ಬಿಡ್ತಾರೆ, ಇಲ್ಲಿ ಬರೋದಿಲ್ಲ. ಆದ್ರೆ ಇವನು ಏನ್ ಮಾಡ್ದ, ಅರಮನೆಯ ವೈಭೋಗ, ಅವನಿಗೆ ಏನು ಬೇಕಿದ್ರು ಅವನಿಗೆ ಸಿಗ್ತಾ ಇತ್ತು. ಡ್ರಿಂಕ್ಸ್ ಬೇಕಾ, ಅದು ಬೇಕಾ, ಏನು ಬೇಕು ಎಲ್ಲ ಸಿಗ್ತಾ ಇದ್ದಂಥ ಜಾಗದಲ್ಲಿ ಆ ಅರಮನೆ ಪಾಪದ ಭೋಗನ ಅನುಭವಿಸ್ತಿದ್ದ. ಆದರೆ ಅವ್ರು ಹೇಳ್ತಾರೆ, ಪಾಪ ಭೋಗ ನನಗೆ ಬೇಕಾಗಿಲ್ಲ, ರಾಜನ ಆಡಂಬರ ನನಗೆ ಬೇಕಾಗಿಲ್ಲ, ನಾನು ದೇವರ ಮಕ್ಕಳ ಜೊತೆಯಲ್ಲಿ ಕಷ್ಟವನ್ನು ಅನುಭವಿಸ್ತೀನಿ ಅಂತ ಹೇಳಿ ಆ ಲೋಕದ ಅರಮನೆಯನ್ನು ಬಿಟ್ಟು ಕಷ್ಟ ಅನುಭವಿಸೋಕ್ಕೋಸ್ಕರ ದೇವರ ಮಕ್ಕಳ ಹತ್ರ ಬಂದಿದ್ದಾರೆ. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡು, ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣೀರಿಟ್ಟಿದ್ದನು. ಅಲ್ಲಿ ನೋಡಿ, ಐಗುಪ್ತ ದೇಶದಲ್ಲಿ ನೋಡಿ ಅಲ್ಲಿ ಬರ್ತದೆ, ಸರ್ವ ಐಶ್ವರ್ಯಕ್ಕಿದ್ದನು. ಸರ್ವ ಐಶ್ವರ್ಯದಲ್ಲಿ ಐಗುಪ್ತ ದೇಶದ ಎಲ್ಲ ಐಶ್ವರ್ಯ ಇವನಿಗೆ ಬರ್ತಾ ಇತ್ತು ಪ್ರಿಯರೇ. ಯಾಕೆಂದ್ರೆ ಇವನು ರಾಜಕುಮಾರ. ಯಾರೇನು? ಸರ್ವ ಐಶ್ವರ್ಯ ಇವನಿಗೆ ಬರ್ತಾ ಇತ್ತು. ಅದು ಬೇಡ ಅಂತ ಹೇಳಿ ಸರ್ವ ಐಶ್ವರ್ಯ ಕ್ರಿಸ್ತರ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಬರುವಂತ ಪ್ರತಿಫಲದ ಮೇಲೆ ಕಣ್ಣಿಟ್ಟನು. ಭಾನುವಾರನು ಕೆಲಸ ಅಲ್ಲಲ್ಲಿಯ ಎಷ್ಟು ಬೇಜಾರಾಗ್ತಾ ಗೊತ್ತಾ? ಮಗು ಅಳ್ತಾ ಇದೆ, ಊಸ ಹದ್ತಾ ಇದೆ, ನನಗೆ ಜ್ವರ ಬಂದ್ಬಿಡ್ತು, ನನಗೆ ಹೊಟ್ಟೆ ನೋವು ಬಂದ್ಬಿಡ್ತು, ನನಗೆ ಗಡ್ಡೆ ಉಳಕ್ ಜನ ಬಂದ್ಬಿಟ್ರು, ತಾಸಿ ಕಟ್ತಾ ಇದ್ದೀವಿ. ಭಾನುವಾರ ನೀವು ಪ್ರಾಬ್ಲಮ್ನ ಹೇಳಿದ್ರೆ ದೇವರಿಗೆ ನೀವೇ ಲೆಕ್ಕ ಕೊಡಬೇಕು. ಅವನು ಅಂಥ ಐಶ್ವರ್ಯವನ್ನು ಬಿಟ್ಟು ಬಂದ ಮೇಲೆ ನಿಮಗೆ ಭಾನುವಾರ ಒಂದು ದಿವಸದ ನಿಮ್ಮ ಆದಾಯನ ಬಿಡಕ್ಕಾಗೋದಿಲ್ವಾ? ಬಿಡಬೇಕು.
ಬಿಡಲಿಲ್ಲ ಅಂತಂದ್ರೆ ದೇವರು ಆದಾಯನ ಕಿತ್ಕೊಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಏನು ಮಾಡಿದೆ ಗೊತ್ತಾ, ಆ ಸರ್ವ ಐಶ್ವರ್ಯದಿಂದ ಕ್ರಿಸ್ತನಿಂದ ಉಂಟಾಗುವ ನಿಂದೆ ಶ್ರೇಷ್ಠ ಭಾಗ ಯಾಕೆಂದ್ರೆ ಅವನು ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು. ಬರುವ ಪ್ರತಿಫಲ ಯಾವುದದು? ಈ ಲೋಕದ ಆಡಂಬರ ಬಿಟ್ಟರೆ ಪರಲೋಕದ ಆಡಂಬರ ಸಿಗ್ತದೆ, ಪರಲೋಕದ ವೈಭವ ಸಿಗ್ತದೆ, ಪರಲೋಕದಲ್ಲಿ ಚಿನ್ನದ ಬೀದಿ ಮೇಲೆ ನಡಿಬೋದು. ಹಲೋ, ನಿಜಾನ? ಅವನಿಗೆ ಈ ಲೋಕದ ಬೇಡ, ಇದು ನಾಶ ಆಗ್ಬಿಡ್ತದೆ, ನನಗೆ ಪರಲೋಕದಲ್ಲಿ ಶಾಶ್ವತ ಸ್ಥಾನ ಇದೆ. ಅವನ ಕ್ರಿಸ್ತನ ಮುಖ ನೋಡ್ಕೊಂಡು ಬಂದ್ಬಿಟ್ಟು ಅವನು. ಇವತ್ತು ನಾವೇನು ಮಾಡ್ತೀವಿ? ಒಂದು ನಿಮಿಷ ಯೋಚನೆ ಮಾಡಿ. ದುಡ್ಡು ಬಂದರೆ ಚರ್ಚೆ ಬರೋದೇ ಕಡಿಮೆ. ಹಲ್ಲೆಲೂಯ, ಹಲ್ಲೆಲೂಯ. 22ನೇ ವಾಕ್ಯ ಓದಿ. 22ನೇ ವಾಕ್ಯ. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವವನು ಎಂಬಂತೆ ದೃಢಚಿತ್ತನಾಗಿದ್ದನು. ಅದೃಶ್ಯವಾದಂತ ದೇವರನ್ನ ಅಂದ್ರೆ ಕಣ್ಣಿಗೆ ಕಾಣದ ದೇವ್ರನ್ನ ನಂಬುದ, ಕಾಣುವಂತ ಅರಮನೆಯ ಸೌಕರ್ಯ ನಂಬಲಿಲ್ಲ, ಕಾಣುವಂತ ಹಣ ನಂಬಲಿಲ್ಲ. ಅದರಿಂದನೇ ದೇವ್ರು ಏನ್ ಮಾಡ್ದ ಗೊತ್ತಾ, ಮೋಸೆ ಜೊತೆ ಮಾತಾಡಿದ್ರು. ಪ್ರಿಯರೇ, ಏನ್ ಮಾತಾಡಿದ್ರು? ಮೋಸೆ ಜೊತೆ ಮಾತಾಡಿದ್ರು. ಈ ಮೋಸೆ ಜೊತೆ ಮಾತಾಡಿದಕ್ಕೆ ಒಂದೇ ಚಿಕ್ಕ ಸ್ಟೋರಿ ಹೇಳ್ತೀನಿ. ಸುಮಾರು ಕಡೆಯಲ್ಲಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸೀನಾಯಿ ಬೆಟ್ಟದಲ್ಲಿ ಮಾತಾಡಿದ್ದಾರೆ, 10 ದಸ ಆಜ್ಞೆಗಳನ್ನ ತಂದಿದ್ದಾರೆ. ಓರೆ ಬೆಟ್ಟದಲ್ಲಿ ಫಸ್ಟ್ ಮಾತಾಡಿದ್ರು, ಬೆಂಕಿಯ ರೂಪದಲ್ಲಿ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಅಲ್ಲ, ಬೆಂಕಿಯ ರೂಪದಲ್ಲಿ ಮಾತಾಡಿಸಿದ್ರು. ನೆಕ್ಸ್ಟ್ ಸೀನಾಯಿ ಬೆಟ್ಟದಲ್ಲಿ ಮೇಲೆ ಮಾತಾಡಿಸಿದ್ರು, 10 ಆಜ್ಞೆಗಳನ್ನು ಕೊಡೋದ್ರ ಮೂಲಕ ಮಾತಾಡಿದ್ರು. ಅಲ್ಲಿಂದ ಅರಣ್ಯ ಸಂಚಾರ ಮಾಡಿ ಕಾನಾನ್ ದೇಶಕ್ಕೆ ನಡೆಸುವಾಗ ಪ್ರತಿದಿನ ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ಮಾತಾಡಿದ್ರು ಅವ್ರ ಜೊತೆ. ಒಂದು ಸಲ ಸ್ವಾಮಿ ನನಗೆ ನಿನ್ನ ಮುಖ ನೋಡಬೇಕು, ನಿನ್ನ ಮೈ ಮೇಲೆ ನೋಡ್ಬೇಕಾದ್ರೆ ಸ್ವಾಮಿ ಹೇಳ್ತಾರೆ, ನೀನು ನನ್ನ ಮುಖ ನೋಡಿದ್ರೆ ಸುಟ್ಟೋಗ್ಬಿಡ್ತೀಯಪ್ಪ, ನಾನು ಮುಂಭಾಗ ನೋಡು, ನಾನು ಹಿಂಭಾಗ ನೋಡಿದ್ರೆ ದೇವರ ಹಿಂಭಾಗದ ದರ್ಶನವನ್ನು ಪಡೆದಂತ ಭಾಗ್ಯವಂತ ಮೋಸೆ. ಕೊನೆಗೆ ಆ ಮೋಸೆ ಏನಾದ ಗೊತ್ತಾ, ಸಾಯೋ ದಿವಸ ಯೇಸು ಸ್ವಾಮಿಯನ್ನ ನಂಬಿಕೆಯಿಂದ ದೇವರ ಜೊತೆಯಲ್ಲೇ ನಬೋ ಬೆಟ್ಟವನ್ನು ಹತ್ತಿ 120ನೇ ವರ್ಷದಲ್ಲಿ ಅವನ ಮರಣವನ್ನು ಅನುಭವಿಸಿದಾಗ ಅವನಿಗೆ ಸಮಾಧಿ ಮಾಡಿದ್ರು ಕೂಡ ದೇವರೇ. ಪ್ರಿಯರೇ, ಆಗ ಅವನ ಆದಿಯಿಂದ ಅಂತ್ಯದವರೆಗೂ ದೇವರ ಸ್ವರವನ್ನು ಕೇಳ್ತಾ ಇದ್ದ. ಏನು ಕೇಳ್ತಾ ಇದ್ದ? ನೋಡಿ, ಯಾವಾಗ ಅರಮನೆಯನ್ನು ಬಿಟ್ಟು ಬಂದಾಗ ಏನಾಯ್ತು ಗೊತ್ತಾ? ನೋಡಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. 40 ವರ್ಷ ಅರಮನೆಯಲ್ಲಿದ್ದ ಪ್ರಿಯರೇ. ಅಲ್ಲಿಂದ ಏನು ಮಾಡ್ದ, ನಾನೇ ನಾಯಕ ಅಂತ ತಿಳ್ಕೊಬಿಟ್ಟು ಒಬ್ಬ ಐಗುಪ್ತನ ಕೊಂದಾಕ್ಬಿಡ್ತಾನೆ. ಏನು ಕೊಂದಾಗ್ಬಿಟ್ಟಾಗ ಎದುರ್ಕೊಂಡು ಏನು ಮಾಡ್ತಾನೆ ಗೊತ್ತಾ, ಇನ್ನೂ 40 ವರ್ಷ ನಾನು ಅದು ಪೂರ್ತಿ ವಿವರಿಸೋಕ್ಕಾಗಲ್ಲ. ಅವನು ಏನು ಮಾಡ್ತಾನೆ, ಮಿದ್ಯಾನರ ಒಬ್ಬ ಆಚಾರ್ಯನ ಮನೆಗೆ ಓಡೋಗ್ಬಿಡ್ತಾನೆ. ಓಡೋಗ್ಬಿಟ್ಟು ಅಲ್ಲಿ 40 ವರ್ಷ ಕುರಿ ಮೇಯಿಸ್ತಾನೆ. ಆ ಕುರಿ ಮೇಯಿಸುವಾಗ ಅವನಿಗೆ ಏನಾಯಿತು, ರಾಜಕುಮಾರನಾಗಿದ್ದಾಗ ರಾಜ ಭಾಷೆ ಕೇಳ್ತ, ರಾಜನ ಮಾತನ್ನ ಕೇಳ್ದ. ಕುರಿ ಮೇಯಿಸುವಾಗ ಕುರಿಗಳ ಮಾತು ಕೇಳಕ್ಕೆ ಸ್ಟಾರ್ಟ್ ಮಾಡ್ದ. ಹೆಂಗೆ ಈಗ ನೋಡಿ, ಕೆಲವೊಂದು ಜನ ನಾಯಿ ಜೊತೆ ಮಾತಾಡ್ತಾ ನೋಡಿದ್ದೀರಾ? ಉಳ್ಳಿಲ್ಲ ಪುಟ್ಟ ಪುಟ್ಟ ಓ ಕುಕ್ಕುಟ್ಟ ನೋಡಿ, ಆ ನಾಯಿ ನಿಂಗೆ ಆಡ್ತಾ ನೋಡಿದ್ದೀರಾ? ನೋಡಿದ್ರೆ ಮಗುನ ಸ್ವಲ್ಪ ಕಂಟ್ರೋಲ್ ಮಾಡಿ. ಅಲ್ಲಲ್ಲಿಯ ಕೆಲಸ ಇದೆಯಾ? ಆ ಎತ್ತುಗಳ ಜೊತೆ ಮಾತಾಡ ನೋಡಿದ್ದೀರಾ? ಕೋತಿ ಜೊತೆ ಮಾತಾಡ ಕೋತಿ ಅದಕ್ಕೆ ಸರಿಯಾಗಿ ಕುಣಿತದ ನೋಡಿದ್ದೀರಾ? ಹಂಗೇನೆ ಇವನೇನು ಮಾಡ್ದ, ಕುರಿಗಳ ಜೊತೆ ಮಾತಾಡೋದು ಕಲ್ತ. ಯಾರ ಜೊತೆ? ಎಷ್ಟು ವರ್ಷ? 40 ವರ್ಷ. ಫಸ್ಟ್ 40 ವರ್ಷ ರಾಜನ ಮಾತು ಕೇಳ್ದ, ಇನ್ನು 40 ವರ್ಷ ಕುರಿಗಳ ಮಾತು, ಇನ್ನು 40 ವರ್ಷ ದೇವರ ಮಾತನ್ನ ಕೇಳ್ದ. ಟೋಟಲ್ ಆಗಿ ಅವನು 120 ವರ್ಷ ಬದುಕಿದ ಪ್ರಿಯರೇ. ಆ 120ನೇ ವರ್ಷದಲ್ಲಿ ದೇವರೇ ತಗೊಂಡೋಗ್ಬಿಟ್ಟು ಅವನು ಸಮಾಧಿ ಮಾಡಿರೋದು ಬೈಬಲ್ ಬುಕ್ಕಲ್ಲಿದೆ. ಎಂಥ ಭಾಗ್ಯವಂತ ನೋಡಿ ಪ್ರಿಯರೇ. ಯಾಕೆ? ಅವನು ಸಕಲ ಐಶ್ವರ್ಯವನ್ನು ಬಿಟ್ಟು ಬಂದಿದ್ದಕ್ಕೆ ದೇವ್ರಿಗೆ ಗೊತ್ತಾಗೋಯ್ತು, ಇವನು ನಾನು ಹೇಳ್ದಂಗೆ ಕೇಳ್ತಾನೆ, ಇವನು ನಾನು ಹೇಳ್ದಂಗೆ ಕೇಳ್ತಾನೆ, ಇವನೇ ನನಗೆ ಮೆಚ್ಚಿನ ನಾಯಕ ಅಂತ ಆಯ್ಕೆ ಮಾಡೋದು. ಇವತ್ತು ನಿನ್ನನ್ನು ದೇವರ ಸೇವೆಗೆ ಕರಿಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ನೀತಿನ ಪರೀಕ್ಷೆ ಮಾಡ್ತಾರೆ ದೇವರು. ಆ ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಅವನೇನು ಮಾಡ್ದ, ಒಂದು ಕೊಲೆ ಮಾಡ್ಬಿಟ್ಟು ವಿದ್ಯಾರಾಚಾರ್ಯ ಮನೆಗೆ ಓಡೋಗಿ ಮಾಡ್ದ. ರಾಜಕುಮಾರ ಕುರಿ ಮೇಯಿಸಿದ್ರೆ ಎಷ್ಟು ಕಷ್ಟ ಇರ್ಬೋದು ಲೆಕ್ಕ ಹಾಕಿ. ರಾಜಕುಮಾರ ಕುರಿ ಮೇಯಿಸಿದ್ರೆ ಎಷ್ಟು ಕಷ್ಟ ಇರ್ಬೋದು ಲೆಕ್ಕ ಹಾಕಿ ಬಿಡಿದ್ರೆ. ಒಂದು ನಿಮಿಷ ಯೋಚನೆ ಮಾಡಿ. ಆ ಕುರಿ ಮೇಯಿಸ್ತಾ ಇದ್ದಾಗ ಗೊತ್ತಾಗೋಯ್ತು ಇವನು ಅಂತಸ್ತಲ್ಲಿಲ್ಲ, ಇವನು ರಾಜಕುಮಾರನ ಪಟ್ಟದಿಂದ ಫುಲ್ ಕೆಳಗಡೆ ತಗ್ಗೋಗ್ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ಅವನು ನಡೆದ ವಿಧೇಯತೆ ನೋಡಿ ಏನು ಮಾಡಿದ್ರು, ಇಸ್ರಾಯೇಲ್ ಜನಗಳ ನಡೆಸುವಂಥ ಅಧಿಪತಿಯಾಗಿ ದೇವರು ಮಾಡಿದ್ರು. ನಡೆಸುವಂಥ ಅಧಿಪತಿಯಾಗಿ ಮೋಸನ ಮಾಡಿದ್ರು.
ಮೋಸೆ ಬಗ್ಗೆ ದೇವ್ರು ಹೇಳ್ತಾರೆ, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾದಂಥ ಆಳುತ್ತಿರ್ತಾರೆ. ಆ ವಾಕ್ಯ ತೆಗಿಲಿಕ್ಕೆ ಟೈಮ್ ಇಲ್ಲ ಈಗ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ದೇವರು ನಂಬಿಗಸ್ತನು. ಹಾಗೆಯೇ ಆ ನಂಬಿಗಸ್ತ ಸರಿಯಾಗಿ ಮೋಸನೂ ಕೂಡ ದೇವರಿಗೆ ನಂಬಿಗಸ್ತನಾಗಿ ಅರಮನೆಯ ಆನಂದವನ್ನು ಬಿಟ್ಟು ಇಬ್ರಿಯರನ್ನು ರಕ್ಷಿಸಬೇಕೆಂದು ಹೊರಗಡೆ ಬಂದು ಆ ಒಂದು ಕೋಪದಿಂದನೇ ಒಬ್ಬ ಐಗುಪ್ತನ ಕೊಂದಾಕ್ಬಿಟ್ಟು 40 ವರ್ಷ ಮಿದ್ಯಾನರ ಅಲ್ಲಿ ಇದ್ದುಬಿಟ್ಟು ಅಲ್ಲಿಂದ ಅವನು ಏನು ಮಾಡ್ದ, ಇತ್ರೋವ ಅಂತ ಹೇಳ್ತಕ್ಕಂಥ ಮಾವನ ಒಂದು ಮಗಳನ್ನು ಮದುವೆ ಮಾಡ್ಕೊಬಿಟ್ಟು ಕೊನೆಗೆ ಅವನು ಏನು ಮಾಡ್ತಿದ್ದಾರೆ, ದೇವರ ಸ್ವರವನ್ನು ಕೇಳಿ ದೇವರ ಸೇವೆ ಮಾಡಿಕೊಂಡು ಐಗುಪ್ತದಿಂದ ಕಾನಾನಿನ ಹೊರಗೆ ನಡೆಸಲಿ ಪ್ರಯತ್ನ ಪಟ್ಟ. ಕಾನಾನಿಗೆ ಹೋಗಲಿಲ್ಲ ಅಷ್ಟೇ. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಕಾನಾನಿಗೆ ಅವ್ರು ಹೋಗ್ಲಿಕ್ಕೆ ಆಗಲಿಲ್ಲ, ದೇವರ ಮಾತಿಗೆ ವಿಧಿ ಆಗದಿರೋ ಕಾರಣಕ್ಕೋಸ್ಕರ ದೇವರು ಕಾನಾನಿಗೆ ಕಳಿಸಲಿಲ್ಲ. ಅಲ್ಲಿವರೆಗೂ ದೇವರು ಎಲ್ಲೆಲ್ಲ ಮಾತಾಡಿದ್ರು, ಒಂದು ಹೊರೆ ಬೆಟ್ಟದ ಮೇಲೆ ಬೆಂಕಿಲೆ ಮಾತಾಡಿದ್ರು. ಆಗಲೇ ಹೇಳಿದ್ದೀನಿ, ಸೀನಾಯಿ. ವೆರಿ ಗುಡ್ ವೆರಿ ಗುಡ್. ಸೀನಾಯಿ ಬೆಟ್ಟದ ಮೇಲೆ ಕೇಳಿ, ಕೇಳಿಸ್ತಲ್ಲ? ಕೊಡೋದ್ರ ಮೂಲಕ ಮಾತಾಡಿದ್ರು. ಅಲ್ಲಿಂದ ಏನು ಮಾಡಿದ್ರು, ದೇವರು ಅರಣ್ಯದಲ್ಲಿ ಪೂರ್ತಿ ಮೇಘ ಸ್ತಂಭವಾಗಿ. ಕೇಳಿಸ್ತಲ್ಲ? ಜೋರಾಗಿ ಹೇಳಿ, ಭಯ ಪಡ್ಬೇಡಿ. ಭಯ ಪಡ್ತೀನಿ. ಯಾಕೆ ಭಯ ಪಡ್ತೀನಿ? ನಮ್ಮ ಮೇಷ್ಟ್ರ ಕಾಣ್ತಾ ಇದ್ದೀನ. ಮೇಘ ಸ್ತಂಭವಾಗಿಯೂ ಯಾವಾಗಲೂ ಮೋಸೆ ಜೊತೆಲೇ ಬಂದ್ರು ಅವರು. ಅಲ್ಲಿಂದ ಮೋಸೆ ನಾನು ಮೈಮೆ ನೋಡ್ಬೇಕಾದ್ರೆ ಯಾವ ಭಾಗನ ತೋರಿಸಿದ್ರು? ಹಿಂಭಾಗನ ತೋರಿಸಿದ್ರು. ಅಲ್ಲಲ್ಲಿಯ ಹೇಗೆ ಅವನ್ನ ಒಂದು ಒಳ್ಳೆ ತರ ನೋಡ್ಬಿಟ್ಟು ಕೊನೆಗೆ ಸಮಾಧಿನೂ ಕೂಡ ಯಾರು ಮಾಡಿದ್ರು? ಎಂಥ ಭಾಗ್ಯವಂತ ಪ್ರಿಯರೇ, ಎಂಥ ಭಾಗ್ಯವಂತ ಯೋಚನೆ ಮಾಡಿ. ಹಾಗಾದ್ರೆ ಅವ್ರು ಮಾತಾಡಿದ ಒಂದೇ ಒಂದು ಚಿಕ್ಕ ಕಥೆನ ನೋಡ್ಬಿಟ್ಟು ದೇವರು ನಮ್ಮನ್ನು ಮೈಪಡಿಸಲ್ಲ ಪ್ರಿಯರೇ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 1 ರಿಂದ 4. ವಿಮೋಚನೆ ಕಾಂಡ 3ನೇ ಅಧ್ಯಾಯ 1 ರಿಂದ 4. ಓದಿ ಸಿಕ್ಕದವ್ರು ಹೋಗಿ, ಇಲ್ಲ ಟಿವಿಲೇ ಓದಿ. ಹಾಂ. ಮೋಶೆ ತನ್ನ ಮಾವನಾಗಿರುವ ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವ ಮಿದ್ಯಾನ್ಯರ ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಓರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೆ ಇತ್ತು. ಆ ಪೊದೆಯು ಉರಿತಿದ್ರು, ಪೊದೆ ಸುಟ್ಟು ಹೋಗ್ತಿರ್ಲಿಲ್ಲಂತೆ. ಆಗ ಮೋಸೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟ ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಸೆಯೇ ಮೋಸೆಯೇ ಎಂದು ಕರೆದನು. ಅದಕ್ಕವನು, ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು ಎಂದು ಹೇಳಿದನು. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಸೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ದೇವರನ್ನು ನೋಡೋದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿ. ಆಗಿದ್ರೆ ನಾನು ಯೋಚನೆ ಮಾಡ್ತೀನಿ ಪ್ರಿಯರೇ, ಸಡನ್ ಆಗಿ ಒಂದು ಲೈಟ್ ಬೆಳಕು ಬಂದಾಗ ಏನು ಮಾಡ್ತೀರಾ? ನಿಜ ಅಲ್ವಾ? ಅದಕ್ಕಿಂತಲೂ ಡಬ್ಬಲ್ ಪ್ರಕಾಶ ಇದ್ದಿರ್ಬೋದು ನಮ್ಮಪ್ಪ. ಅಲ್ಲಲ್ಲಿಯ ಲೈಟ್ ಬೆಳಕನ್ನೇ ನೋಡೋಕ್ಕಾಗೋದಿಲ್ಲ ಅಂದರೆ ಆತನ ಮುಖವನ್ನು ನೋಡಿದ್ರೆ ಭಯಪಟ್ಟ ಮುಖನ ಮುಚ್ಕೊಂಡ್ಬಿಟ್ಟಿದ್ರೆ ಹೆಂಗಿದ್ದಿರ್ಬೋದು ಕಣ್ರಿ ನಮ್ಮಪ್ಪ. ಬೆಂಕಿಯ ಒಳಗಡೆ ಹೆಂಗ ಕಂಡಿರ್ಬೋದು ಲೆಕ್ಕ ಹಾಕ್ರಿ. ಅಲ್ಲಿ ನೋಡಿ ದೇವ್ರ ವಾಕ್ಯ ಎಷ್ಟು ಚೆನ್ನಾಗಿ ಬರ್ತಿದ್ದಿಲ್ಲ. ಮೋಸೆ ಸ್ವರ ಕೇಳಿದ ದೇವ್ರ ಸ್ವರ, ಹಾಗೇನೆ ನಾನು ನೀನು ಕೇಳಬೇಕು. ಮಿದ್ಯಾನನ ಆಚಾರ್ಯದ ಇತ್ರೋನನ ಮನೆಯಲ್ಲಿ ಮಂದೆ ಏನಂದ್ರೆ ಕುರಿನ ಮೇಯಿಸಿದ. ಅಲ್ಲಿ ರಾಜಕುಮಾರ ಆಗಿದ್ದ, ಇಲ್ಲಿ ಕುರಿ ಮೇಯಿಸ್ತಾ ಇದ್ದಾರೆ. ಅಲ್ಲಲ್ಲಿಯ ಆಗ ದೇವರು ದೂತ ಅವನಿಗೆ ಕಾಣಿಸ್ಕೊಂಡು ಹೇಳ್ತಾನೆ, ಮುಳ್ಳಿನ ಪೊದೆಯನ್ನು ಕಂಡು ಅದು ಬೆಂಕಿಯಿಂದ ಉರಿತಾ ಇದ್ರು, ಸುಟ್ಟೋಗ್ತಿರಲಿಲ್ಲ ಅಂತ.
ಬೆಂಕಿಯಿಂದ ಬೆಂಕಿಯಿಂದ ಉರಿತಾ ಇದೆ, ಸುಟ್ಟೋಗ್ತಾ ಇರಲಿಲ್ಲ. ಹಾಗೆ ನಾನು ನೀನು ಕೂಡ ಪವಿತ್ರಾತ್ಮನ ಬೆಂಕಿಯಲ್ಲಿ ಉರಿದೋಗ್ಬೇಕು, ಆದರೆ ನಾವು ಬೇಯೋದಿಲ್ಲ. ಆದರೆ ನರಕದ ಬೆಂಕಿಯಲ್ಲಿ ಗ್ಯಾರಂಟಿ ಬೇಯ್ತೀವಿ, ಪವಿತ್ರಾತ್ಮನ ಬೆಂಕಿಯಲ್ಲಿ ನಾವು ಉರಿತಾ ಇರಬೇಕು ಪ್ರಿಯರೇ. ಪವಿತ್ರಾತ್ಮನ ಬೆಂಕಿಯಲ್ಲಿ ಪೊದೆನ ಉರಿತಾ ಇದ್ರು ಕೂಡ ಪೊದೆ ಬೇಯ್ತಾ ಇರೋದ್ರಿಂದ ಬೆಂಕಿ ಉರಿತಾ ಇದೆ ಅಂತ. ಹೆಂಗಿರ್ಬೋದು ಲೆಕ್ಕ ಹಾಕಿ. ಹಾಗೆ ನಿನ್ನನ್ನು ಶುದ್ಧ ಮಾಡೋದಕ್ಕೆ ಪವಿತ್ರಾತ್ಮನ ಬೆಂಕಿ ಬೇಕು ಅಂತ ಕೇಳ್ಕೊಳ್ಳಿ. ಪವಿತ್ರಾತ್ಮ ಬೆಂಕಿ ಉರಿಬೇಕು, ಆದರೆ ನಾವು ಸುಡೋದಿಲ್ಲ. ಅದೇ ನಾವು ತಪ್ಪು ಮಾಡಿ ನರಕಕ್ಕೆ ಹೋದ್ರೆ ಗ್ಯಾರಂಟಿನಾ? ಡೌಟ್ ಇದ್ರೆ ಇವತ್ತು ಗ್ಯಾಸ್ ಒಲೆ ಮೇಲೆ ಕೈ ಹಾಕಿ ಬೆರಳು ಹಾಕ್ಬಿಟ್ಟು ನೋಡಿ, ಒಂದು ನಿಮಿಷ ಬೆರಳು ಹಾಕ್ಬಿಟ್ಟು ನೋಡಿ, ಗೊತ್ತಾಗ್ತದೆ. ಇಲ್ಲ ನಾನು ಗೊತ್ತಿರೋದಾಗೆ ನನಗೆ ಹಿಂದ್ಗಡೆ ಬಂದು ಮೆಲ್ಲ ಕ್ಯಾಂಡಲ್ ಬೆಂಕಿ ಹಚ್ಬಿಡುದು ಹೇಳಿ ಗೊತ್ತಾಗ್ತದೆ ಎಷ್ಟು ಉರಿತದೆ ಅಂತೇಳಿ. ಇಲ್ಲಿಂದ ಬೆಂಕಿನ ಇಷ್ಟಿದಾಗಬೇಕಾದ್ರೆ ನರಕದ ಬೆಂಕಿ ಹೆಂಗಿರ್ಬೋದು ಲೆಕ್ಕ ಹಾಕಿ. ಆ ಪೊದೆಯ ಒಳಗಡೆ ಪೊದೆ ಬೇಯ್ತಾ ಇದ್ರು ಕೂಡ ಅದು ಬೇಯ್ತಾ ಇರಲಿಲ್ಲ, ಬೆಂಕಿ ಮಾತ್ರ ಕಾಣ್ತಾ ಇರೋದು. ಎಷ್ಟೊಂದು ಆಶ್ಚರ್ಯ ಆಗಿರೋದು ಲೆಕ್ಕ ಹಾಕಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಮೋಶೆ ನಾನು ದಾರಿ ಬಿಟ್ಟ ಆಶ್ಚರ್ಯವನ್ನು ನೋಡಿ ಪೊದೆ ಸುಟ್ಟು ಹೋಗೋದ್ರ ಕಾರಣವನ್ನು ತಿಳಿದುಕೊಳ್ಳುವೇನು ಅಂದನು. ನೋಡಿ, ಯಾವಾಗಲೂ ಒಂದು ಕುತೂಹಲ ಇರಬೇಕು. ಇದೇನಾಗಿರ್ಬೋದು ಕುತೂಹಲದಿಂದ ನಾವು ಹೋಗ್ತಾರಂತೆ. ಹೋದಾಗಲ್ಲಿ ನೋಡುವುದಕ್ಕೆ ದಾರಿ ಬಿಟ್ಟದನ್ನು ಕಂಡು ಯೆಹೋವನು ಕಂಡು ಪೊದೆಯ ಒಳಗಿಂದ ಮೋಸೆ ಅಂತ ಕರೆದು ನಿನ್ನೆ ಅಂತ ಕರಿಬೇಕು, ಅಶೋಕ ಅಂತ ಕರಿಬೇಕು, ಉಮೇಶ ಅಂತ ಕರಿಬೇಕು, ಚಂದ್ರಶೇಖರ ಅಂತ ಕರಿಬೇಕು, ಭವಾನಿ ಅಂತ ಕರಿಬೇಕು. ಹಾಲೆಲೂಯಾ. ಸ್ವರ ಕೇಳಕ್ಕೆ ಇಷ್ಟ ಇದೆಯಾ? ಅವತ್ತು ಮೋಸನ ಕರೆದ ದೇವರು ಇವತ್ತು ನಿಮ್ಮನ್ನ ಕರೆಯೋದಿಲ್ವಾ? ಅವತ್ತು ಯೇಸು ಸ್ವಾಮಿ ರಕ್ತ ಸುರಿಸಿರ್ಲಿಲ್ಲ, ಅವರೆಲ್ಲ ಪಾಪದಲ್ಲೇ ಇದ್ರು. ಇವತ್ತು ರಕ್ತದಿಂದ ನಾವು ತೊಳೆದು ಶುದ್ಧೀಕರಣ ಆಗಿದ್ವಿ, ನಮ್ಮನ್ನ ಕರೆಯೋದಿಲ್ವಾ? ಮೋಸಗಿದ್ರು ಗ್ರೇಟ್ ಆಗಿ ನಾವಿದ್ದೀವಲ್ವಾ? ಆಗ ನಮ್ಮನ್ನ ಕರೆಯೋದಿಲ್ಲ ಪ್ರಿಯರೇ? ಕರೀತಾರೆ, ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಲಾರ್ಡ್. ಮೋಸೆ ಅಂತ ಕರೆದಾಗ ಅವನು ಏನ್ ಹೇಳ್ದ? ಈಗೋ ಇದ್ದೇನೆ ಅಂತ. ದೇವ್ರನ್ನ ಕಂಡಾಗ ಓಡೋದನ ಏನ್ ಹೇಳ್ದ? ಇವತ್ತು ಭಾನುವಾರ ಏನಾದ್ರು ಕರ್ನರೆ ಊಟ ಇದ್ರೆ ಈಗೋ ಇದ್ದೇನೆ ಅಂತ ಎಲ್ಲಿ ಹೇಳೋದು ಗೊತ್ತಾ? ಮದುವೆ ಮಂಟಪದಲ್ಲಿ ಇದ್ದೇನೆ, ಗೃಹ ಪ್ರವೇಶದಲ್ಲಿ ಇದ್ದೇನೆ, ನೆಂಟರು ಬಂದ್ಬಿಟ್ಟೋದಕ್ಕೆ ಮನೆಯಲ್ಲೇ ಇದ್ದೇನೆ, ಆಲಯದಲ್ಲಿ ಇದ್ದೇನೆ ಅಂತ ಹೇಳೋದು ಎಷ್ಟು ಜನ ಇದ್ರೆ ಕರೆಕ್ಟಾಗಿ ವಾರ ಭಾನುವಾರ ತಪ್ಪಿಸೋದಿರೋರು. ನಾನು ನಂಬ್ತೀನಿ ಸೇನೆ ಬದಲಾಜಿ ಕೆ ತಳೆಜಿ ಮಾತ್ರ ಇಲ್ಲಿ ಪರ್ಮನೆಂಟಾಗಿ ಓಟ್ ತಗೊಂಡ್ರು ಅವರು. ಚಂದಮಜ್ಜಿ 3 ಜನ ಕರೆಕ್ಟಾಗಿ ಓಟ್ ತಗೊಂಡಿದ್ರ. ನಾನು ಇದ್ದೇನೆ ಅಂತ ಬಂದಿರೋರು. ಇರಲಿ, ಬೇಡ, ಬಾಕಿ ಇರೋರು ಬೈಯೋದು ಬೇಡ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ದೇವರು ಕರೆದ ಟೈಮಲ್ಲಿ ನೀವು ಮದುವೆ ಮಂಟಪದಲ್ಲಿ ಇದ್ದೇನೆ ಅಂತ ಹೇಳೋದಲ್ಲ, ದೇವರು ಕರೆದ ಟೈಮಲ್ಲಿ ಗೃಹ ಪ್ರವೇಶದಲ್ಲಿ ಇದ್ದೇನೆ ಅಂತ ಹೇಳೋದಲ್ಲ. ಭಾನುವಾರ ದಿವಸ ಎಂಥದೇ ಪ್ರೋಗ್ರಾಮ್ ಆದರೂ ನೀವು ಆಲಯದಲ್ಲಿ ಇದ್ದೇನೆ ಅಂತ ಹೇಳ್ಬೇಕು. ಆಮೇಲೆ ಅದು ಆಗುತ್ತಾ ಅಂತ ಅಲ್ಲಲ್ಲಿಯ ಇರಲಿ ಪ್ರಿಯರೇ. ಈಗೋ ಇದ್ದೇನೆ ಅಂತ ಹೇಳಿದ್ರಲ್ವ, ಇದೇ ದೇವರ ಸ್ವರ ಪ್ರಿಯರೇ. ಅವನ ಕಣ್ಣಿಗೆ ಕಂಡ ದೇವ್ರು ಏನು ಮಾಡೋದು ಗೊತ್ತಾ? ಸುಮ್ಮನೆ ಬಂದು ಮೋಸ ಅಂತ ಕರೀಲಿಲ್ಲ. ಹಲೋ ಕೇಳಿಸ್ಕೊಳ್ಳಿ, ಅವ್ರ ಕಾರ್ಯಗಳನ್ನು ತೋರಿಸಿ ಬಂದರು. ಯಾವ ಥರ? ಬೆಂಕಿಯ ರೂಪದಲ್ಲಿ ತೋರಿಸೋರು ಬಂದರು. ಹಾಗೆಯೇ ನಾವು ಕೂಡ ನಮ್ಮ ಕಾರ್ಯಗಳನ್ನು ತೋರಿಸೋದ್ರ ಮೂಲಕ ದೇವ್ರನ್ನ ಕಾಣಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಆ ದೇವ್ರು ಹೇಳ್ತಾನೆ, ನಾನು ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವ್ರ ಅವನು ಮುಖ ಮುಚ್ಕೊಂಡಾಗೆ ಇವತ್ತು ನಾವು ಕೂಡ ತಪ್ಪಾಗಿ ನಡೆಯುವಾಗ ನಾವು ದೇವರನ್ನು ದೃಷ್ಟಿಸಿ ನಾವು ಕೆಟ್ಟದನ್ನು ನಾವು ಮರೀಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಇರಲಿ ಪ್ರಿಯರೇ, ಈಗ ವಾಚನದ ಭಾಗ ಮುಂದಿನ ಒಂದು ವಿವರಣೆಗೆ ಬರೋಣ ಪ್ರಿಯರೇ. ಇದರಿಂದ ನಾವು ಕಲಿಯುವಂಥ ಪಾಠ ಏನಂದರೆ, ಒಂದನೇದಾಗಿ ನಿಮ್ಮನ್ನು ದೇವರು ಕರೆದಾಗ ನೀವು ದೇವರ ಪ್ರಸನ್ನತೆಯಲ್ಲಿ ಇದ್ದೇನೆ ಅಂತ ಹೇಳಬೇಕು. ಹಲ್ಲೆಲೂಯಾ. ನಿಮ್ಮನ್ನ ದೇವರು ಕರೆದಾಗ ಏನು ಹೇಳಬೇಕು? ಈಗೋ ಇದ್ದೇನೆ ಅಂತ ಮೋಸೆ ಹೇಳಿದಾಗೆ ನೀವು ಹೇಳ್ಬೇಕಪ್ಪ, ನಾನು ನಿನ್ನ ಪ್ರಸನ್ನತೆಯಲ್ಲಿ ಇದ್ದೇನೆ ಅಂತ ಹೇಳಬೇಕು. ಒಂದನೇದಾಗಿ. ಎರಡನೇದಾಗಿ, ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಮತ್ತೆ 6ನೇ ಅಧ್ಯಾಯದಲ್ಲಿ ಬರೆದಿದೆ, ಅಜ್ಞಾನಿಗಳ ಹಾಗೆ ಮಾತಾಡಿದ್ದನ್ನೇ ಮಾತಾಡಬೇಡಿ. ನೀವೇ ತುಂಬ ಮಾತಾಡಬೇಡಿ. ನೀವು ಮಾತಾಡಿ ದೇವರು ಸ್ವರ ಕೇಳೋಕೆ ಅವಕಾಶ ಕೊಡಿ. ನಾನು ನಮ್ಮ ಮನೇಲಿ ಏನಾದ್ರು ಮಾತುಕತೆ ಆದಾಗ ಹೇಳ್ತೀನಿ, ಪ್ರೇಮ ನೀನೊಬ್ಬಳೇ ಮಾತಾಡಬೇಡ ಕಣೆ, ನನ್ನ ಮಾತು ಕೇಳೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ಒಬ್ಬರೇ ಮಾತಾಡೋಕೆ ಹೋದ್ರೆ ಏನಾಗ್ತದೆ ಗೊತ್ತಾ? ಅದು ನಿಜವಾಗಿ ಅರ್ಥ ಆಗೋದಿಲ್ಲ. ಒಬ್ಬರು ಮಾತಾಡಿ ಸ್ಟಾಪ್ ಮಾಡಿದ್ಮೇಲೆ ಇನ್ನೊಬ್ಬರು ಮಾತಾಡಿ ಕೇಳಿ. ಕೆಲವೊಂದು ಜಾಗದಲ್ಲಿ ನೋಡಿ ಕೌನ್ಸಿಲಿಂಗ್ ಮಾಡೋಕೆ ಹೋಗ್ತಾರೆ. ಕೌನ್ಸಿಲಿಂಗ್ ಮಾಡಿದಾಗ ನಿನ್ನ ಕಷ್ಟ ಹೇಳೋಕೆ ನೀವು ಬಂದಿರ್ತೀಯ,
ನಿನ್ನ ಕಷ್ಟ ಕೇಳೋದಕ್ಕಿಂತ ಜಾಸ್ತಿ ನನ್ನ ಕಷ್ಟನೇ ನಿನಗೆ ಹೇಳೋದು. ಹೌದು. ಏನಾಗುತ್ತೆ, ಈ ವಯಸ್ಸೇನೆಲ್ಲ ಬಿಟ್ಟು ಹೋಗ್ಬಿಡ್ತೇನೆ ನೀನು. ಮೊದಲು ನಿನ್ನ ಕಷ್ಟ ಕೇಳಬೇಕಾದ್ರೆ ತಾಳ್ಮೆಯಿಂದ ನಾವು ಕೇಳಬೇಕು. ತಾಳ್ಮೆಯಿಂದ ಕೇಳಿ ಅಲ್ಲಿಂದ ಉತ್ತರ ಕೊಡಬೇಕು. ನಮಗೋಸ್ಕರ ದೇವರು ನಮ್ಮನ್ನು ಎಷ್ಟೊಂದು ಸಹಿಸ್ಕೊಂಡಿದ್ದಾರೆ ಪ್ರಿಯರೇ. ನಾವು ಪಾಪಿಗಳಾಗಿದ್ದರೂ ಸಹಿಸ್ಕೊಂಡಿರ್ತಾನೆ, ಸಹಿಸ್ಕೊಂಡು ನಮಗೆ ಸದುತ್ತರ ಕೊಡ್ತಿರ್ತಾನೆ. ಆಗ ನಾವು ಇನ್ನೊಬ್ಬರ ಜೊತೆ ಮಾತಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಅವನು ದೇವರು ಮಾತಾಡೋದಕ್ಕಿಂತ ಮೊದಲು ಇವನು ಮಾತಾಡಲಿಲ್ಲ, ಇವನು ಈಗೋ ಇದ್ದೇನೆ ಮಾತಾಡಲಿಲ್ಲ, ಇನ್ನೇನು ಹೇಳಲಿಲ್ಲ ಅಲ್ವಾ? ಹಲ್ಲೆಲೂಯಾ. ಹಾಗೆಯೇ ದೇವರು ನಿನ್ನ ಜೀವಿತದಲ್ಲಿ ಮತ್ತು ಬೇರೆಯವರ ಜೀವಿತದಲ್ಲಿ ಏನು ಮಾಡ್ತಾರೆ ಗಮನ ಇಡಬೇಕು ನಾವು. ಮೋಸ ಏನು ಮಾಡೋದು, ಗಮನ ಇಟ್ಟ, ದೇವ್ರ ಕಾರ್ಯಗಳನ್ನ ಗಮನ ಇಟ್ಟ. ದೇವ್ರ ಕಾರ್ಯನ ಗಮನ ಇಟ್ಬಿಟ್ಟು ಅವನು ಇಬ್ಬರಿ 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಏನಂತ ಹೇಳ್ತಾನೆ, ನನಗೆ ಸ್ವಲ್ಪ ಕಾಲದ ಪಾಪ ಭೋಗ ರಾಜ ಐಶ್ವರ್ಯ ಬೇಕಾಗಿಲ್ಲ, ನಾನು ದೇವರ ಮಕ್ಕಳ ಜೊತೆಯಲ್ಲೇ ನಾನು ಹಿಂಸೆ ಅನುಭವಿಸ್ತೀನಿ, ನನಗೆ ಪರಲೋಕದಲ್ಲಿ ಸಿಗುವಂಥ ಶ್ರೇಷ್ಠವಾದ ಭಾಗ್ಯದ ಕಡೆ ನಾನು ನೋಡ್ತೀನಿ ಅಂತ ಹೇಳ್ದ. ಅವನು ಗಮನ ಇಡ್ತಾ ಇದ್ದ ಪ್ರಿಯರೇ, ದೇವ್ರನ್ನ, ದೇವ್ರ ಕಾರ್ಯಗಳನ್ನ ಗಮನ ಇಡ್ತಾ ಇದ್ದ. ಇವತ್ತೇನು ಗೊತ್ತಾ, ಜನಗಳು ಲೋಕ 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 ಲೋಕದ ಕಾರ್ಯಗಳ ಬಗ್ಗೆ ಗಮನ ಇಟ್ಟರೆ ದೇವ್ರ ಸ್ವರ ಇಲ್ಲಿದೆ ಕೇಳೋಕ್ಕಾಗುತ್ತೆ ಪ್ರಿಯರೇ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ನಾವು ದೇವರ ಸ್ವರವನ್ನು ಈಗ ಸ್ವಲ್ಪ ಭಾಗ ವಿವರಿಸ್ತೀನಿ. ಮೋಶ ಯಾವ ಥರ ದೇವ್ರ ಸ್ವರ ಕೇಳಿದ್ರು ನಾವು ಕೇಳಿ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಅವನೇನು ಎಲ್ಲಿ ಕೇಳ್ದ? ಬೆಂಕಿಯ ರೂಪದಲ್ಲಿ ಓರೆ ಬೆಟ್ಟದಲ್ಲಿ ಕೇಳ್ದ. ತಿಳಿಸ್ತಾ ಇದೆಯಾ? ಅದನ್ನ ಪೂರ್ತಿ ವರ್ಷಕ್ಕೆ ವಚನ ತೆಗಿಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ನೆಕ್ಸ್ಟ್ ಏನು ಮಾಡ್ದ ಅವನು? ಎಲ್ಲಿ ಕೇಳ್ದ? ಬೆಟ್ಟದಲ್ಲಿ ಅವನು ದೇವರ ಸ್ವರನ ಕೇಳ್ದ. 10 ಆಜ್ಞೆಗಳನ್ನು ತಂದ. 40 ದಿವಸ ಅಲ್ಲಿದ್ದ. ನಿಜ ಅಲ್ವಾ? ನಿಜ ತಾನೆ? ಅಲ್ಲಿಂದ ನೆಕ್ಸ್ಟ್ ಏನು ಮಾಡ್ದ? ಮುಂದಕ್ಕೆ ಬಂದು ಇಸ್ರಾಯೇಲರನ್ನ ಅರಣ್ಯದಿಂದ ಕಾನಾನ್ ದೇಶದವರೆಗೆ ನಡೆಸ್ತಾ ಪ್ರಿಯರೇ. ನಿಜ ಅಲ್ವಾ? ಅದರ ಮಧ್ಯದಲ್ಲಿ ದೇವರು ಯಾವ ಥರದಲ್ಲಿ ಕಾಣಿಸ್ಕೊಂಡ್ರು ಅವರು? ಕೇಳಿಸ್ತಾರೆ ಜೋರಾಗಿ. ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ ಕಾಣಿಸ್ಕೊಂಡು ಮಾತಾಡಿದ್ರು ದೇವ್ರ ಜೊತೆ. ದೇವರೇ, ನನಗೆ ನಿನ್ನ ಮಹಿಮೆ ನೋಡ್ಬೇಕಾದ್ರೆ ದೇವರು ಯಾವ ಕಡೆ ನೋಡ್ದ? ಹಿಂಭಾಗ ನೋಡ್ದ. ಹಿಂಭಾಗ ನೋಡಿ ಅವ್ರು ಹಂಗೇನೆ ಬರ್ತಾ 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 ಕಾನಾನ್ ದೇಶದ ಕೊನೆಗೆ ಅವರ 120 ವರ್ಷ ವಯಸ್ಸಿನಲ್ಲಿ ದೇವರು ಸಮಾಧಿ ಮಾಡೋರು ಕೂಡ ಮಾತಾಡಿದ್ರು ಪ್ರಿಯರೇ. ಹಾಗಾದ್ರೆ ಅವನ ರಾಜ ವೈಭೋಗ ಬಿಟ್ಟು, ಕುರಿ ಮೇಯಿಸೋದನ್ನ ಬಿಟ್ಟು ದೇವರ ರಾಜ್ಯಕ್ಕೋಸ್ಕರ ಯಾವಾಗ ದೇವರ ಮಾತಿಗೆ ವಿಧೇಯದನೋ ಆದಿಯಿಂದ ಕೊನೆಯವರೆಗೂ ದೇವರ ಸ್ವರ ಕೇಳ್ದ ಪ್ರಿಯರೇ. ಹಾಗೆ ನಾನು ನೀನು ಕೇಳಬೇಕು. ಹಾಗಾದ್ರೆ ನಿಮಗೊಂದು ಕೊನೆಯ ಒಂದು ಪ್ರಶ್ನೆ ಇರ್ಬೋದು, ಅಂಕಲ್ ದೇವರ ಸ್ವರ ಕೇಳೋದು ಹೆಂಗೆ? ಅವತ್ತು ಮೋಸ ಡೈರೆಕ್ಟಾಗಿ ಕಂಡ್ಬಿಟ್ಟ, ಇವತ್ತು ನಾವು ಸ್ವರ ಕೇಳೋದು ಹೆಂಗೆ? ಇದಿಷ್ಟು ವಿವರಿಸ್ಬಿಟ್ಟು ನಾನು ಇವತ್ತಿನ ವಾಕ್ಯನ ಸ್ಟಾಪ್ ಮಾಡ್ತಾ ಇದ್ದೀನಿ. ಒಂದನೇದಾಗಿ, ಸಭೆಯಲ್ಲಿ ಇರ್ತಕ್ಕ ದೇವರ ಒಂದು ಬೈಬಲ್ ಪುಸ್ತಕನ ಓದೋದ್ರ ಮೂಲಕ, ಕೇಳೋದ್ರ ಮೂಲಕ, ಅದರ ಪ್ರಕಾರ ನಡೆಯೋದ್ರ ಮೂಲಕ ದೇವರ ಸ್ವರ ಕೇಳ್ಬೋದು. ಹಲ್ಲೆಲೂಯಾ. ಪ್ರಕಟಣೆ 1:3 ಬರ್ತಿದೆ, ಓದುವಂಥವನು, ಕೇಳುವಂಥವನು, ಅದ್ರ ಪ್ರಕಾರ ನಡೆಯುವಂಥವನು ಧನ್ಯನು ಅಂತೇಳಿ ಅಲ್ವಾ? ಹಾಗಾದ್ರೆ ಬೇರೆ ಒಂದನೇದಾಗಿ ಬೈಬಲ್ ಪುಸ್ತಕನ ಓದೋದ್ರಿಂದ, ಕೇಳೋದ್ರಿಂದ, ಅದರ ಪ್ರಕಾರ ನಡೆಯೋದ್ರಿಂದ ದೇವರ ಮಾತ್ರ ಕೇಳ್ಬೋದು. ದೇವರು ನಿನಗೋಸ್ಕರ ಸ್ವರ ಕೊಡ್ತಾರಪ್ಪ ಬೈಬಲಲ್ಲಿ. ಹಲ್ಲೆಲೂಯಾ. ಮೊನ್ನೆ ನಾನು ಒಂದು ಸಭೆಗೆ ವಚನ ಕೊಡಕ್ಕೆ ಹೋದೆ, ದುಡ್ಡಿನ ಬಗ್ಗೆ ವಾಕ್ಯ ಕೊಟ್ಟೆ. ನೋಡಿದಾಗ ಅಂಥವ್ರೇ ಅಲ್ಲಿದ್ದಾರಂತೆ. ಫಾಸ್ಟ್ ಹೇಳ್ತಾರೆ, ಅಂಥವರೇ ಅಲ್ಲಿ ಇರೋದು. ಫಾಸ್ಟ್ರೇ ನಮ್ಮ ಸಭೆಗೆ ಸರಿಯಾದ ವಾಕ್ಯ ಕೊಟ್ರಿ, ದುಡ್ಡು 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 ಸಾಯ್ತಾರೆ ಫಾಸ್ಟ್ ನಮ್ಮ ಜನಗಳು ಹೇಳಿದ್ರು. ನೋಡಿ, ದೇವರು ಆ ಥರದಲ್ಲೂ ಕೂಡ ಮಾತಾಡ್ತಾರೆ ಬೈಬಲ್ ವಚನದ ಮೂಲಕ. ಹಲ್ಲೆಲೂಯಾ. ಎರಡನೇದಾಗಿ ಕೇಳಿಸ್ಕೊಳ್ಳಿ, ಎರಡನೇದಾಗಿ ವ್ಯಕ್ತಿಗಳ ಮೂಲಕ ಪಾಸ್ಟ್ಗಳ ಜ್ಞಾನವಾಕ್ಯ ಕೊಡ್ತಾರೆ, ಪ್ರವಾದನೆ ಕೊಡ್ತಾರೆ, ಅದರ ಮೂಲಕ ದೇವರು ಸ್ವರ ಕೇಳ್ಬೋದು. ಹಲ್ಲೆಲೂಯಾ. ಮೂರನೇದಾಗಿ ಕನಸುಗಳಲ್ಲಿ ದೇವರು ಕಾಣಿಸ್ತಾರೆ. ಸುಮಾರು ಜನಕ್ಕೆ ಕನಸಲ್ಲಿ ಏಸಪ್ಪ ಕಾಣಿಸ್ತಾರೆ ಗೊತ್ತಾ? ಸುಮಾರು ಜನಕ್ಕೆ ಕನಸಿನಲ್ಲಿ ದೇವರು ವಾಕ್ಯ ಸಿಗ್ತಿದೆ. ದರ್ಶನಗಳು ಅಂದ್ರೆ ಕನಸು ಮತ್ತು ದರ್ಶನದ ಅರ್ಥ ಕೇಳಿದ್ದಾರೆ. ಕನಸು ಕಾಣೋದು ಕಣ್ಣು ಮುಚ್ಕೊಂಡು ನಿದ್ರೆ ಮಾಡಿದಾಗ, ದರ್ಶನ ಕಾಣೋದು ಕಣ್ಣು ತೆರೆದಿದ್ದಾಗ ಇದ್ದಕ್ಕಿದ್ದಾಗಲೇ ಬೆಂಕಿ ಇದ್ದಂಗೆ ಕಾಣೋದು, ಅದು ಆರದಂಗೆ ಕಾಣೋದು, ಅಲ್ಲಿ ಅಷ್ಟೊಂದು ಏಸಪ್ಪ ನಿಂಗೆ ಆಶೀರ್ವಾದ ಮಾಡ್ದಂಗೆ ಕಾಣೋದು, ಬೈಬಲ್ ಪುಸ್ತಕ ನಿನ್ನ ಹತ್ರ ಬಂದಂಗೆ ಕಾಣೋದು, 10 ಜನಕ್ಕೆ ಉಪಯೋಗ ಮಾಡ್ದಂಗೆ. ಇದು ಕಣ್ಣು ಮುಚ್ಚಿ ಕಾಣುವಂಥದ್ದು ನಿದ್ರೆ, ಕನಸು. ಕಣ್ಣು ತೆರೆದಾಗ ಕಾಣುವಂಥದ್ದು. ಹಾಗಾದ್ರೆ ದರ್ಶನದ ಮೂಲಕ ಎಷ್ಟು ಜನ ಕಂಡಿದ್ದೀರಾ? ಕನಸಿನ ಮೂಲಕ ಎಷ್ಟು ಜನ ಕಂಡಿದ್ದೀರಾ? ಲೀಸ್ಟ್ ಮಾಡಿ.
ನಾನು ಕನಸಿನ ಮೂಲಕನೂ ಕಂಡಿದ್ದೀನಿ, ದರ್ಶನದ ಮೂಲಕನೂ ಕಂಡಿದ್ದೀನಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಕೆಲವೊಂದು ಸಲ ದೇವರ ಸ್ವರ ಲೋಕದವ್ರ ಮೂಲಕನೂ ಬರ್ತದೆ. ಹೆಂಗೆ ಗೊತ್ತಾ? ನೀನೊಬ್ಬಳು ದೇವ್ರ ಮಗಳ, ನೀನು ಹಿಂಗಾಡ್ತಿದ್ಯಲ್ಲ, ಅದು ಕೂಡ ದೇವ್ರ ಸ್ವರನೇ. ಹಲೋ, ನೀನು ಹಿಂಗಾಡ್ತಿದ್ಯಲ್ಲ ದೇವ್ರ ಮಗಳ, ಇದು ಕೂಡ ಏನು ದೇವ್ರ ಸ್ವರನೇ. ಯಾಕಪ್ಪ ನೀನು ಹಿಂಗೆ ಸಾಯ್ತಾ ಇದೆಯಾ, ನೀನು ಯಾಕಪ್ಪ ಹಿಂಗೆ ಸಾಯ್ತೀಯಾ, ಬೇಡ ಕೊಡೋ ಬಿಟ್ಬಿಡು, ಇದು ದೇವ್ರ ಸ್ವರನೇ. ಲೋಕದ ಜನಗಳ ಮೂಲಕ ಮಾತಾಡ್ತದೆ. ಬಿಳಾಮ ಅಂತ ಹೇಳೋಂಥ ವ್ಯಕ್ತಿಗೆ ಕತ್ತೇನೂ ಕೂಡ ಮಾತಾಡ್ಬಿಡ್ತಂತೆ. ನೀವು ಮುಂದಕ್ಕೆ ಹೋಗ್ಬೇಡ ಅಂತ ಕತ್ತೇನೆ ಮಾತಾಡ್ತಂತೆ. ಹಲ್ಲೆಲೂಯಾ. ನೀವೇನಾದ್ರು ಇದು ಮಾಡಿದ್ರೆ ನಿಮ್ಮ ಮನೆ ನಾಯಿನೇ ನಿಮ್ಮ ಜೊತೆ ಮಾತಾಡ್ತದೆ. ದೇವ್ರಿಗೆ ವಿರೋಧಾಗ ಹೋಗ್ಬೇಡ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್, ಪ್ರಕೃತಿಗಳ ಮೂಲಕ ದೇವರು ಮಾತಾಡ್ತಾರೆ. ಯಾವ ಥರ ಗೊತ್ತಾ? ನಿಮಗೆ ಎಚ್ಚರಿಕೆ ಕೊಡ್ತಾ 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 ಇರ್ತಾರೆ. ಬೇರೆ ಇದ್ದಕ್ಕಿದ್ದಾನೆ ಕೊರೋನಾ ಬಂದ್ಬಿಡ್ತದೆ, ಇದ್ದಕ್ಕಿದ್ದಾಗಿದೆ ಇದ್ದಕ್ಕಿದ್ದಾಗ ಸುನಾಮಿ ಬಂದ್ಬಿಡ್ತದೆ, ಇದ್ದಕ್ಕಿದ್ದಾನೆ ಯುದ್ಧಗಳು ಸಾರೋದು. ಯಾಕೊತ್ತಾ? ದೇವರು ಎಚ್ಚರಿಕೆ ಕೊಟ್ಟು ಕೊಟ್ಟು ಬಗ್ಲಿಲ್ಲದ ಶಿಕ್ಷೆಯ ರೂಪದಲ್ಲಿ ಕೂಡ ಪ್ರಕೃತಿ ಮಾಡ್ತದೆ. ಹಾಗೆಯೇ ದೇವರ ಮಹಿಮೆನ ಹೆಂಗೆ ಕಾಣ್ಬೋದು ಗೊತ್ತಾ? ಮಳೆ ಬರ್ತಾ ಇದೆ, ಬೆಳೆ ಆಗ್ತಾ ಇದೆ, ಒಳ್ಳೇದಾಗ್ತದೆ, ಇದ್ರ ಮೂಲಕ ಕೂಡ ದೇವ್ರನ್ನ ಕಾಣ್ಬೋದು ಪ್ರಿಯರೇ. ದೇವರ ಕ್ರಿಯೆಗಳು ಚೆನ್ನಾಗಿ ಕಾಣ್ಬೋದು ಗೊತ್ತಾ? ಇವತ್ತು ನಾವು ದೇವರ ಪ್ರಿಯರೇ, ಮಳೆ ಬೆಳೆ ಎಲ್ಲ ದೇವರು ಕೊಡ್ತಾರೆ ಅಂತ ಇಷ್ಟೆಲ್ಲ ಸಮೃದ್ಧಿಯಾಗಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಿನ್ನೊಂದು, ಪ್ರಾರ್ಥನೆ ಮತ್ತು ಆರಾಧನೆ ಸಮಯದಲ್ಲಿ ದೇವರ ಸ್ವರವನ್ನು ಕೇಳ್ಬೋದು. ನಿಮಗೆ ಏನು ಬೇಕೋ ಅದು ನಿಮ್ಮ ಮನಸ್ಸಿಗೆ ಬಂದ್ಬಿಡ್ತೇವೆ ಪ್ರಿಯರೇ. ಉಪವಾಸ ಪ್ರಾರ್ಥನೆ ಸಮಯದಲ್ಲಂತೂ ತುಂಬಾ ದೇವರ ಸ್ವರ ಕೇಳ್ಬೋದು. ಹಾಗಾದ್ರೆ ಉಪವಾಸ ಪ್ರಾರ್ಥನೆ ಕೂಡ ಮಾಡ್ಬೇಕು ಪ್ರಿಯರೇ. ಹಾಗಾದ್ರೆ ಕನಸಿನ ಮೂಲಕ ಆಗಿರ್ಬೋದು, ದರ್ಶನದ ಮೂಲಕ ಆಗಿರ್ಬೋದು, ಬೈಬಲ್ ವಾಕ್ಯದ ಮೂಲಕ ಆಗಿರ್ಬೋದು, ಲೋಕದವರು ಕೂಡ ಕೆಲವೊಂದು ಸಲ ದೇವ್ರ ವಾಕ್ಯನ ನಿಮ್ಮ ಮನಸ್ಸಿಗೆ ಕೊಡ್ತಾರೆ. ಈ ಥರದೆಲ್ಲ ದೇವ್ರ ವಾಕ್ಯ, ದೇವರ ಒಂದು ಮಾತನ್ನು ಕೇಳ್ಬೋದು ಪ್ರಿಯರೇ. ಮತ್ತು ನಮ್ಮೊಳಗಡೆ ನಾವು ದೇವ್ರ ವಾಕ್ಯ ಕೇಳ್ಬೋದು. ಬೈಬಲ್ ಓದುವಾಗ ನನಗೆ ಇಷ್ಟ ಬಂದಂಥ ವಾಕ್ಯ ಸಿಕ್ಬಿಡ್ತದೆ, ಅದು ಕೂಡ ದೇವ್ರ ಸ್ವರನೇ. ಒಟ್ಟಾರೆ ದೇವರ ಸ್ವರವನ್ನು ನಾನು ನೀನು ಕೇಳಬೇಕು. ಆಮೇನ್. ಹಾಗಾದ್ರೆ ದೇವರ ಸ್ವರ ಕೇಳಬೇಕು ಅಂತ ಆಸೆ ಪಡೋರಲ್ಲ, ಎಲ್ಲರೂ ಮುಂದಕ್ಕೆ ಬನ್ನಿ, ಎಲ್ಲ ಮಂಡಿ ಕಾಲೋರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನೀವು ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ. ಯಾರಿಗಾರು ದೇವ್ರ ಸ್ವರ ಕೇಳಬೇಕು, ಬರೋವರ ಬಂದಾಗ ನೀವು ಸಾಕ್ಷಿ ಹೇಳ್ಬೇಕು. ನನಗೆ ದೇವ್ರ ಸ್ವರ ಕೇಳ್ತದಕ್ಕೆ ಸಾಕ್ಷಿ ಕೊಡಬೇಕು. ಕನಸಿನ ಮೂಲಕ ಕಾಣ್ತು, ದರ್ಶನದ ಮೂಲಕ ಕಾಣ್ತೇಳಿ. ಯಾರಿಗೆಲ್ಲ ದೇವ್ರ ಸ್ವರ ಬೇಕೋ ಅವರೆಲ್ಲರೂ ಮುಂದಕ್ಕೆ ಬನ್ನಿ, ಮಂಡಿ ಕಾಲೋರಿ ಅಷ್ಟೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಎಲ್ಲ ಮುಂದಕ್ಕೆ ಬನ್ನಿ. ಬಾಯಿ ಬಿಟ್ಟು ಕೇಳಿ, ಅಪ್ಪ ನನಗೆ ನಿನ್ನ ಸ್ವರ ಕೇಳಬೇಕಪ್ಪ, ನಾನು ನಿನ್ನ ಜೊತೆ ಮಾತಾಡಬೇಕಪ್ಪ, ನಾನು ನಿನ್ನ ಸ್ವರ ದಿನಂತ ಕೇಳಬೇಕಪ್ಪ, ನಾನು ನಡೆಯುವಾಗಲೂ ಹೋಗುವಾಗಲೂ ಕೂರುವಾಗಲೂ ನಾನು ನಿನ್ನ ಸ್ವರ ಕೇಳಬೇಕು ಸ್ವಾಮಿ, ನಿನ್ನ ಸ್ವರ ಕೇಳಬೇಕು ಸ್ವಾಮಿ. ಎಲ್ಲರೂ ಕೇಳಿ, ಎಲ್ಲರೂ ಕೇಳಿ, ಎಲ್ಲರೂ ಬಾಯಿ ಬಿಟ್ಟು ಕೇಳಿ. ದೇವರ ಆತ್ಮ ಇವತ್ತು ಕಾರ್ಯ ಮಾಡ್ತಿದ್ದಾರೆ. ದೇವರ ಒಂದು ಆತ್ಮ ನಿಮ್ಮಲ್ಲಿ ಕಾರ್ಯ ಮಾಡ್ತಾರೆ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಪರಿಶುದ್ಧಾತ್ಮನೇ ಸ್ತೋತ್ರ. ಈ ಮಕ್ಕಳನ್ನೆಲ್ಲ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಮಕ್ಕಳಿಗೆ ನಿನ್ನ ಸ್ವರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದಕ್ಕೆ ಪ್ರತಿ ಕ್ಷಣ ಕ್ಷಣದಲ್ಲಿ ನಾವೆಲ್ಲರೂ ಸ್ವರಕ್ಕೆ ಶಕ್ತಿ ಕೊಡಪ್ಪ, ಬಲ ಕೊಡು. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ, ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ಮುಂದಿನ ಕರ್ತನ ವೈದ್ಯನ ಭಾಗಕ್ಕೆ ಹೋಗುವ. ಕರ್ತನ ವೈದ್ಯನ ಭಾಗಕ್ಕೆ ಹೋಗಿ ದೇವರ ನಾಮನ ಮಹಿಮೆಪಡಿಸು. ಆಮೇನ್, ಆಮೇನ್.